ಶ್ರೀ ಗುರುಭ್ಯೋ ನಮಃ. ವಂದನಂ ಶಾಂತವೀರಾಯ ಗುರುರೂಪಾಯ ಮಂಗಳಂ ಸತ್ಯಾಯ ಶುದ್ಧಚರಿತಾಯ ಶಾಂತಾಯ ಶುಭಮಂಗಳಂ. ಆತ್ಮೀಯ ಯೋಗ ಬಂಧುಗಳೇ, ನಮ್ಮ ಧಾರ್ಮಿಕ ಗ್ರಂಥಗಳಾಗಿರ್ತಕ್ಕಂತಹ ಧರ್ಮ ಗ್ರಂಥಗಳಾಗಿರ್ತಕ್ಕಂತಹ ರಾಮಾಯಣದಲ್ಲಾಗಿರಬಹುದು, ಮಹಾಭಾರತದಲ್ಲಾಗಿರಬಹುದು, ಬಹಳಷ್ಟು ಯೋಗದ ಬಗ್ಗೆ ನಮಗೆ ಉತ್ತಮವಾಗಿರ್ತಕ್ಕಂತಹ ಮಾಹಿತಿಯನ್ನು ಕೊಡ್ತಾ ಬಂದಿದ್ದಾರೆ. ಆದರೆ ಶ್ರೀಕೃಷ್ಣ ಮುಂದುವರೆದು ಅರ್ಜುನನಿಗೆ ಹೇಳ್ತಾನೆ. ಏನಂತ ಹೇಳ್ತಾನಪ್ಪ ಅಂತಂದ್ರೆ, ಯೋಗಸ್ಯ ಕುರು ಕರ್ಮಾಣಿ ಸಂಗತ್ಯಾಖ್ಯ ಧನಂಜಯ ಸಿದ್ಧಯ ಸಿದ್ಧಯೋ ನಮೋಭೂತ್ವ ಸಮತ್ವ ಯೋಗ ಉಚ್ಯತೆ. ಅಂದ್ರೆ, ಹೇ ಅರ್ಜುನನೇ, ನೀನು ಆಸಕ್ತಿಯನ್ನು ತ್ಯಜಿಸಿ ಹಾಗೂ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಬುದ್ಧಿಯುಳ್ಳವನಾಗಿ ನೀನು ಯುದ್ಧ ಕರ್ಮಗಳನ್ನ ಮಾಡು. ಅದರಿಂದ ನಿನಗೆ ಜೀವನದಲ್ಲಿಯೂ ಕೂಡ ಸುಖ, ಶಾಂತಿ, ನೆಮ್ಮದಿ, ವಿಜಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿದ್ರು. ಅದನ್ನೇ ರಾಮಾಯಣದಲ್ಲೂ ಕೂಡ ಹೇಳ್ತಾರೆ. ಏನ್ ಹೇಳ್ತಾರಪ್ಪ ಅಂತಂದ್ರೆ, ನತಸ್ಯ ರೋಗೋ ನ ಜರಾನ್ ಮೃತ್ಯು ಪಾಪ್ರಸ್ಯ ಯೋಗಾಗ್ನಿ ಮಯಂ ಶರೀರಂ. ಅಂದ್ರೆ, ಮೃತ್ಯುವಿನ ಬಂಧನದಿಂದ, ಜನನ ಮತ್ತು ಮೃತ್ಯುವಿನ ಬಂಧನದಿಂದ ಮುಕ್ತಿ ಪಡೆಯಲು ಯೋಗಾಭ್ಯಾಸವು ಬಹಳಷ್ಟು ಪ್ರಮುಖವಾಗಿದೆ ಅಂತ ಹೇಳಿದರು. ಹಾಗಾಗಿ ಈ ಕಲಿಯುಗದಲ್ಲಿ ಪತಂಜಲಿ ಯೋಗ ಕೇಂದ್ರದಿಂದ ಹಲವಾರು ಕಾರ್ಯಗಳು ಆಗ್ತಾ ಇದೆ. ನಾವು ನೀವೆಲ್ಲ ಸರ್ಕಾರದ ವತಿಯಿಂದ ಯೋಗ ದಿನಾಚರಣೆಗಳು ಕೂಡ ಆಚರಣೆಯನ್ನು ಮಾಡ್ತಾ ಬಂದಿದ್ದೇವೆ. ಇದರ ಜೊತೆಗೆ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ನ್ಯಾಯಾಂಗ ಇಲಾಖೆ, ಆಡಳಿತ ವರ್ಗ, ಚನ್ನಮ್ಮಾಜಿ ಫೌಂಡೇಶನ್, ಶ್ರೀ ಚನ್ನಮ್ಮಾಜಿ ಯೋಗ ಕೇಂದ್ರ, ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯ, ಶ್ರೀ ದೈವ ಸಂಸ್ಕೃತಿ ಪ್ರತಿಷ್ಠಾನ ಹೊದಿಗೆರೆ, ಶ್ರೀ ಪತಂಜಲಿ ಯೋಗ ಕೇಂದ್ರ ಚನ್ನಗಿರಿ ಮತ್ತು ಇನ್ನುಳಿದ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಚನ್ನಗಿರಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಈ ಒಂದು ಭವ್ಯ ಹಾಗೂ ದಿವ್ಯ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ಯೋಗದಿಂದ ಉಂಟಾಗತಕ್ಕಂತಹ ಆನಂದ ಪರಮಾನಂದವನ್ನ ತಾವೆಲ್ಲರೂ ಕೂಡ ಪಡೆದುಕೊಳ್ಳಬೇಕು ಅಂತ ಹೇಳಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಇದರ ಜೊತೆಗೆ ಅಂದಿನ ದಿವಸ ಯೋಗಾಭ್ಯಾಸಕ್ಕೆ ಬೇಕಾಗಿರತಕ್ಕಂತಹ ಯೋಗ ಮ್ಯಾಟು ಹಾಗೂ ಯೋಗ ಮ್ಯಾಟ್ ಇಲ್ಲದೆ ಇರತಕ್ಕಂಥವರು ಜಮಖಾನಗಳನ್ನ, ಜೊತೆಗೆ ಬಿಳಿ ಟೀ ಶರ್ಟ್ ಅನ್ನ ಧಾರಣೆ ಮಾಡಿಕೊಂಡು ಬರಬೇಕು. ಸಮಯ ಬೆಳಗಿನ ಜಾವ 6:30ರಿಂದ 8 ಗಂಟೆವರೆಗೆ ಜರುಗಲಿದೆ. ಹಾಗೂ ಇದರ ಪ್ರಯುಕ್ತವಾಗಿ LIC ಆಫೀಸ್ ಎದುರುಗಡೆ ಇರತಕ್ಕಂತಹ ಲೋಯಾ ಭವನದಲ್ಲಿ ಶ್ರೀಯುತ ವಸಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಮಾರ್ಗದರ್ಶನದಲ್ಲಿ ಉಚಿತವಾಗಿ ಯೋಗಾಭ್ಯಾಸವನ್ನ ಹೇಳಿಕೊಡಲಾಗ್ತಾ ಇದೆ. ಬೆಳಗಿನ ಜಾವ 5:30ರಿಂದ 7:30 ತನಕ. ಹಾಗಾಗಿ ಇದರ ಸದುಪಯೋಗವನ್ನು ಕೂಡ ತಾವೆಲ್ಲರೂ ಪಡೆದುಕೊಂಡು, ಆತ್ಮೀಯ ಯೋಗಾಭಿಮಾನಿಗಳೇ, ಒಬ್ಬ ಕವಿ ಹೇಳ್ತಾನಂತೆ, ತಂದೆ ತಾಯಿ ದೇವರಲ್ಲ ಅಂತ ಹೇಳಿ. ಯಾಕೆ ಆ ಮಾತು ಹೇಳಿದಪ್ಪ ಅಂತಂದ್ರೆ, ಆ ಕವಿ, ನಾವೆಲ್ಲ ಈಗಿನ ಕಾಲದಲ್ಲಿ ತಂದೆ ತಾಯಿಗಳನ್ನ ಪೂಜಿಸ್ತಾ ಇದ್ದೇವೆ. ಅವನು ಮುಂದುವರೆದು ಹೇಳ್ತಾನೆ, ತಂದೆ ತಾಯಿಗಳು ದೇವರಲ್ಲ, ಪೂಜಿಸಬೇಡಿ, ಪ್ರೀತಿಸಿ ಅಂತ ಹೇಳಿ. ಇದೊಂದೇ ಒಂದು ವಾಕ್ಯದಲ್ಲಿ ತಮಗೆಲ್ಲರಿಗೂ ಕೂಡ ಇದರ ಭಾವಾರ್ಥ ಅರ್ಥವಾಗಿದೆ ಅಂತ ಹೇಳಿ ನಾವು ಅನ್ಕೊಳ್ತಾ ಇದ್ದೇವೆ. ಕೇವಲ ಯೋಗ ದಿನಾಚರಣೆಯಲ್ಲಿ ಮಾತ್ರ ಅದನ್ನ ಅಭ್ಯಾಸ ಮಾಡಿಕೊಳ್ಳದೆ ಪ್ರತಿನಿತ್ಯವೂ ಕೂಡ ಈ ಯೋಗಮಯ ಆನಂದ ಜೀವನವೆಲ್ಲ ನಾವೆಲ್ಲರೂ ಕೂಡ ಅನುಭವಿಸಬೇಕು ಅಂತ ಹೇಳಿ ಕೇಳ್ಕೊತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದೇನೆ, ನಮ್ಮ ಭಾರತ ದೇಶದಲ್ಲಿ ಅತ್ಯುನ್ನತವಾಗಿ ಜರುಗುತ್ತಾ ಇರತಕ್ಕಂತಹ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ನಾವು ನೀವೆಲ್ಲರೂ ಸೇರಿ ಆಚರಿಸೋಣ. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಬಂದು ಭಾಗವಹಿಸಿ ನಮ್ಮೆಲ್ಲರಿಗೂ ಕೂಡ ಪ್ರೋತ್ಸಾಹವನ್ನ ತಾವೆಲ್ಲ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಸ್ವಾಗತ ಕೋರುವವರು ತಮ್ಮ ಚನ್ನಗಿರಿ ತಾಲೂಕು ಪತಂಜಲಿ ಯೋಗ ಕೇಂದ್ರ ಅಧ್ಯಕ್ಷರು, ಸದಸ್ಯರು ಹಾಗೂ ಸರ್ವ ಪದಾಧಿಕಾರಿಗಳು. ಶೋನ್ಭಯ, ಧನ್ಯವಾದಗಳು.